ನಮಸ್ಕಾರ ಎಲ್ಲರಿಗೂ. ಇವಾಗ ಟೈಮ್ 7:30 ಆಗ್ಯದ್ರಿ. ಇವತ್ತಿನ ಲಾಗ್ನ ಹೆಂಗದಂತೆ ವಿಡಿಯೋ ಸ್ಕಿಪ್ ಮಾಡಿದ್ದೀನಿ, ಲಾಸ್ಟ್ವರೆಗೂ ನೋಡಿರಿ. ಇವಾಗ ಒಂದು ಸ್ವಲ್ಪ ಶೇಂಗದ ಸಾಂಬಾರು ಮಾಡೈತ್ರಿ. ಅಂದ್ರೆ ನುಗ್ಗಿಕಾಯಿ ತೊಗೊಂಬಂದಿದ್ದ ಹೊಲದಾಗ ಒಂದು ಸ್ವಲ್ಪ ನುಗ್ಗಿಕಾಯಿ ಆಗಿದ್ವು. ಜಾಸ್ತಿ ಏನು ಇಷ್ಟು ದಿನ ನುಗ್ಗಿಕಾಯಿ ಆಗಿದ್ದಿಲ್ಲ, ಆದರೆ ಇವಾಗ ಆಲಾಗತ್ತಾರ ನುಗ್ಗಿಕಾಯಿ ಅಂತೂ. ಅದಕ್ಕೆ ಅದಿಷ್ಟು ನುಗ್ಗಿಕಾಯಿ ಪಲ್ಯ ಮಾಡ್ಬೇಕಂತ ಹೇಳ್ಕೇಸಿಂದ ಅದಿಷ್ಟು ಶೇಂಗದ ಕಾಳು ಹುರಿದಿಟ್ಟಿದ್ದ. ಇವತ್ತಂತೂ ಹೊಲಕ್ಕೆ ಹೋಗ್ಬೇಕಿತ್ರಿ. ಹೊಲದಾಗ ಕೆಲಸ ಇರಲಿಲ್ಲ, ಆದರೆ ಒಂದು ಸ್ವಲ್ಪ ಇವತ್ತು ಬಟ್ಟೆ ತರ್ಲಿಕ್ಕೆ ಹೋಗೋದಿತ್ತು ಅಫ್ಜಲ್ಪುರಕ್ಕೆ. ಒಂದಿಷ್ಟು ಈಗ ಲಗ್ನ ಸೀಸನ್ ಅದಲ್ರಿ, ಈಗಂತೂ ಜಾಸ್ತಿ ಕಾರ್ಯಕ್ರಮ ಬಂದಿವು. ಸೋಮವಾರ ದಿನ ಅಂತೂ 2 ಕಾರ್ಯಕ್ರಮ ಇದ್ದಿದ್ವು. ಹಾಗಾಗಿ ಕೇಸಿಂದ ಒಂದು 2-3 ಸೆಟ್ಟ ಬಟ್ಟೆ ತರೋದಿತ್ತು. ಇಲ್ಲೆಲ್ಲ ತೊಗೋಬೇಕಂದ್ರಂತೂ ಇಲ್ಲಿ ಯಾಕೋ ಸರಿಯಾಗಿ ಇದ್ದಿದ್ದಿಲ್ಲ ರೀ ಬಟ್ಟೆ ಅದೆಲ್ಲ. ಈ ಥರ ದೊಡ್ಡ ದೊಡ್ಡ ಅಂಗಡಿ ಏನೋ ಈ ಕಡೆ ನಮ್ಮೂರ ಕಡೆ ಅಂತ ಇಲ್ರಿ. ನಾವು ಹೋಗ್ಬೇಕಾದ್ರೆ ದುದ್ನಿ ಮತ್ತು ಅಫ್ಜಲ್ಪುರ ಇಷ್ಟೇ ಹೋಗಿರಬೇಕು. ಹಂಗಾಗಿ ಕೇಸಿಂದ ಹಿಂಗೆ ಸ್ವಲ್ಪ ಬಟ್ಟೆ ಏನಾರ ತೊಗೊಳೋದಿತ್ತಂದ್ರೆ ನಡಿಬೋದು. ಇಲ್ಲಿ ನಾವು ಜಾಸ್ತಿ ಬಟ್ಟೆ ತೊಗೋಬೇಕಾದ್ರೆ ಆ ಕಡೆ ಅಫ್ಜಲ್ಪುರೇ ಹೋಗಿರಬೇಕು, ಇಲ್ಲಾಂದ್ರೆ ದುದ್ನಿಯರೇ ಹೋಗಿರಬೇಕು. ಅದಕ್ಕೆ ಕೇಸಿಂದ ಇವತ್ತು ಒಂದು 2-3 ಕಾರ್ಯಕ್ರಮ ಬಂದವ್ರಿ. ಒಂದಿಷ್ಟು ಸೀರೆ ಮತ್ತು ಶರ್ಟ ಪ್ಯಾಂಟ ದೋತ್ರ ಎಲ್ಲ ತೆಗ್ಯಾರದಿತ್ತು. ಮೊದಲಿಂದ ಹೋದ್ರಾಯ್ತು ಹೋಗಮ್ಮಂತ ಹೇಳಿದ್ರು ಅವರು. ಮುಂಜಾನೆ ಒಂದು ಸ್ವಲ್ಪ ಜಲ್ದಿನೇ ಹೋಗಿ ಬರ್ಬೇಕಂದಿದ್ದೆ ಹೊಲಕ್ಕೆ, ಮತ್ತು ಬಿಸಿಲೇ ಐತ್ರಿ. ಹಂಗಾಗಿ ಕೇಸಿಂದ ಆ ಕಡೆ ಹೊಲಕ್ಕೆ ಹೋಗ್ಕೇಸಿಂದ ಅಲ್ಲಿಂದ ಆ ಕಡೆ ಹೋಗ್ಬೇಕು ಅಫ್ಜಲ್ಪುರಕ್ಕೆ. ಇದಿಷ್ಟು ಸಾಂಬಾರು ಮಾಡ್ಕೇಸಿಂದ ಒಂದು ಸ್ವಲ್ಪ ಚಪಾತಿಗೆ ಹಿಟ್ಟು ನಾದಿಟ್ಟಿದ್ರಿ. ಅದಿಷ್ಟು ಚಪಾತಿ ಮಾಡಬೇಕು.
ನಡಿ ಟ್ಯೂಷನ್ ಟೈಮ್ ಆಗ್ತದೆ ಪಪ್ಯ. ಹ್ಞೂ ನಾನು ಬರ್ತಾನೆ ಬಾ 9 ಅಲ್ದ ಟೈಮ. ಹ್ಞೂ ಹಿಡ್ಕೊ ಹುಡುಕಿಡ್ತೀನಿ. ಚೆನ್ನಮ್ಮ ದಾರ ಡಬ್ಬ ಇಲ್ಲ ದಾರ ಡಬ್ಬ ಯಾವ್ದು ಕಲರ್ ಬೇಕು? ಯಾವ್ದ್ರಿ ಅಂತ ಹತ್ಲಾರ್ದೇನು ಹೇಳಿದು ಮಕ್ಕಳು ಬೇಕು ಹೂವು ಪೋಣಿಸೋದು 2 ಪದ್ರ. ಹ್ಞೂ ಹೂವು ಇರ್ಸುತ್ತಾ ಹಚ್ಚಿಲಕ್ಕಿನ ತೆಗಿ. ಟಿಫನ್ ಹಾಕಂದದು ನಿಂದ ಅದು ನೀ ಯಾವ್ದು ಹಿಡ್ಕೋ ಅವ ಸಾಲಿದ ಹೊರಗ ಇವ್ರು ಸಾಲಿ ಒಳಗ. ಅವ ಸಾಲಿದ ಹೊರಗ ಅವ್ರ ಸಾಲಿ ಒಳಗ. ತಾಟ ಅಣ್ಣ ಬರ್ತಾನೆ ಊಟ ಮಾಡಿ ಟಿಪ್ ಮಾಡಿ. ನಿಮ್ದು ಚಾಲು ಆಗ್ತದ ಈಗ ಹೋರಿ. ಅವ ಅದ್ರದಾಗೆ ಅದ ಜಟೆ ಪುಂದ. ಹ್ಞೂ ತಮ್ಮ ದಂಡಿ ಹಿಡ್ ಕರ್ಕೊಂಡು ಹೋಗು. ಇವಾಗ ಹೊಲಕ್ಕೆ ಬಂದಿದ್ದೇವೆ ರೀ. ಆದರೆ ಹೊಲದಾಗ ಏನು ಕೆಲಸ ಇದ್ದಿಲ್ಲ, ಬಣ್ಮೇದೆಲ್ಲ ಹೊಲ್ಟದಾಗಿತ್ತು. ಆದರೂ ಒಂದು ಸ್ವಲ್ಪ ಕಬ್ಬನೆ ಕಸ ತೆಗೆಯಿತು. ನಾಳೆಗೆ ಎಣ್ಣೆ ಹೊಡೆದೈತೆ ಅಂತೇಳಿ ಬಿಟ್ಟಾರ, ಏನು ಕಸ ತೆಗಿಲಿಲ್ಲ. ಒಂದು ಸ್ವಲ್ಪ ಇಲ್ಲಿ ಎತ್ತುಗಳಿಗೆ ಜಾಸ್ತಿ ಬಿಸಿಲಾಗಿತ್ತು ರೀ ಕಡೆ. ಹಾಗಾಗಿ ಕಿಶಿಂದ ಈಗ ಬಿಡ್ಲಕ್ಕ ಮೊನ್ನೆ ಒಂದು ಜರ ಅರಣಿ ಎಲ್ಲ ಸಾಫ್ ಮಾಡಿಬಿಟ್ಟಿದ್ರು. ಅದಕ್ಕೆ ಇವತ್ತು ಇಲ್ಲೇ ಒಂದು ಸ್ವಲ್ಪ ಎಲ್ಲ ಕಟ್ಟಿಗೆ ಲೆವೆಲ್ ಮಾಡಿ ಇಲ್ಲೇ ಕಟ್ಟಬೇಕಲ್ಲತ್ತಾರ. ನಾವು ಇವತ್ತು ಅಫ್ಜಲ್ಪುರ ಹೋಗ್ಬೇಕು ರೀ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಕಾಂತಾವು ಇವಾಗಂತೂ ಜಾಸ್ತಿ ಕಾರ್ಯಕ್ರಮಗಳೇ ಬಂದಿದ್ರಿ. ಹಾಗಾಗಿ ಸೋಮವಾರ ದಿನ 2 ಕಾರ್ಯಕ್ರಮ ಇದ್ದವು. ಅದಕ್ಕೆ ಬಟ್ಟೆ ಎಲ್ಲ ನಮ್ಮೂರಾಗ ಇಲ್ಲೇ ಸಂತೆ ಮಾಡ್ಬೇಕಾದ್ರಂತೂ ಬಟ್ಟೆ ಎಲ್ಲ ಸರಿಯಾಗಿದ್ದಿಲ್ಲ. ಹಾಗಾಗಿ ಇವತ್ತು ಅಫ್ಜಲ್ಪುರ ಹೊಂಟಿದ್ದೇವೆ ರೀ. ಒಂದಿಷ್ಟು ಬಟ್ಟೆ ಎಲ್ಲ ಸೇರಿ ಮತ್ತು ಎಲ್ಲ ಬಟ್ಟೆ ತರೋದಿತ್ತು. ಹಾಗಾಗಿ ಹೋಗ್ಬೇಕೀಗ.
ಟವಲ್ ತೊಗೋತೀನ ಗಾಡಿ ಮೇಲೆ ಬಿಸಿಲು ಹತ್ತದಲ್ಲ. ಬರಮ್ಮ. ಇವಾಗ ಬಟ್ಟೆ ಅಂಗಡಿ ಬಂದಿದ್ದೇವೆ ರೀ. ಒಂದು ರೇಷ್ಮೆ ಸೀರೆ ತೊಗೊಂಡಿದ್ದೆ ಮತ್ತು ಒಂದು ಸಿಂಪಲ್ ಆಗಿರೋಂಥ ಬೇರೆ ಬಾರ್ಡ್ರ್ ಇರೋಂಥ 2 ಸೀರೆ ತೊಗೊಂಡಿದ್ದೆ. ಆದರೂ ಇನ್ನೊಂದು ಸ್ವಲ್ಪ ಶರ್ಟ ಪ್ಯಾಂಟ ಒಂದಿಷ್ಟು ಟವಲ್ಗಳು ತೊಗೋಬೇಕು. ಇದಿಷ್ಟು ತೊಗೊಂಡಿದ್ರಿ. ಯಾಕಂದ್ರೆ ಇನ್ನೂ ಸಂತಿ ಅಂತೂ ಮಾಡಿಲ್ಲ. ಇವು 2 ಪಸಂದ್ ಬಿದ್ದು 2 ತೊಗೊಂಡಿದ್ದೆ. ಇವು ಆಯರಿ ಮಾಡ್ಲಿಕ್ಕೆ ಬೇಕಾಗಿತ್ತು ರೀ. ಸರ್ ಬ್ಲಾಗ್ ನಾನು ಹಾಕೊಳ್ತಾಳ ಅದಕ್ಕೆ ಹಾಕ್ಸಲ್ಲ ಬೇಡ ಬಾ. ಅರೆ ಬಾ ಬಟಾಟೆ ಮಾಡ್ಕೊಡಲ್ಲ ಅವರು. ఇంకా ఇంత వల్ల ఇంకా వండుకున్నాడని వల్లేది ಇಲ್ಲಿ ಪ್ಯಾಂಟ ಶರ್ಟ ತೊಗೊಳಕ್ಕೆ ಬಂದಿದ್ರಿ. ಆದರೆ ಇಷ್ಟು ಕಲರ್ದಾಗಂತೂ ಯಾವ ಕಲರ್ಗೂ ಅವ್ರಿಗೆ ಪಸಂದ್ ಬೀಳಲಾಗಿತ್ತು. ಆದರೆ ಇದಂತೂ ಭಾಳಷ್ಟು ದೊಡ್ಡ ಅಂಗಡಿ ಐತ್ರಿ. ಎಷ್ಟೇ ಅವ್ರು ಹುಡುಕಿ ಅಂತ ಬಟ್ಟೆ ಅಂತೂ ಒಟ್ಟು ಸಿಗಲಾಗಿತ್ತು ಇಲ್ಲಿ. ಅದಕ್ಕೆ ಕಿಸಿಂದ ಎಲ್ಲ ಕಡೆ ಎಲ್ಲ ಬಾಕ್ಸ್ ಅದೆಲ್ಲ ರೀಲ್ಗಳೆಲ್ಲ ಎತ್ತಾಕಿ ನೋಡ್ಲತ್ತಿದ್ರು. ಆದ್ರೂ ಅವ್ರು ಹೇಳಿದಂಥ ಬಟ್ಟೆನ ಸಿಕ್ಕಿದ್ದಿಲ್ಲ. ಇಷ್ಟು ಬಸ್ಟಿದಾಗ ಯಾವ್ದಾರ ಒಂದು ತಗೋ ಅಂದ್ರೂ ಅದೇ ಥರದ ಇದು ಸೆಟ್ ಬೇಕಂತ ಹುಡುಕ್ಯಾಳಕತ್ತಿದ್ರು. ಆದ್ರೆ ಇನ್ನೂ ಸಿಕ್ಕಿದ್ದಿಲ್ಲ. ಒಂದೇ